ಶ್ರೀ ಶಾರದಾ ಗುರುಭ್ಯೋ ನಮಃ. ಓಂ ಪಾರಶರ್ಯಂ ತಪೋನಿಷ್ಠಂ ಸತ್ಯವತಿ ಸುತಂ ಪರಂ ಶಕ್ತೇ ಪೌತ್ರಮಹಂ ವಂದೇ ವೇದವ್ಯಾಸಂ ಜಗದ್ಗುರುಂ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 310ನೆಯ ಭಾಗ. ಸಿದ್ಧಾಂಬಿಕೆ, ಕ್ರೋಢಮಾತಾ, ಕಪಾಲಿ, ತಾರೆ, ಸುವರ್ಣೆ, ತ್ರಿಲೋಕ ವಿಜಯೇ, ಬಾಣೇಶ್ವರಿ, ಚರ್ಚಿಕೆ, ಏಕವೀರೆ, ಯೋಗೀಶ್ವರಿ, ಚಂಡಿಕೆ, ತ್ರಿಪುರೆ, ಭೂತಾಂಬಿಕೆ ಮತ್ತು ಹರಸಿದ್ಧಿಯರೆಂಬ 14 ದೇವಿಯರು ಅಲ್ಲಿ ಪ್ರತ್ಯಕ್ಷರಾಗಿ ಅವರಲ್ಲಿ ಚಂಡಿಕೆಯು ಘಟೋತ್ಕಚನನ್ನು ಸಂತೈಸಿ, ಎಲೆ ರಾಜರುಗಳೇ, ನೀವೆಲ್ಲರೂ ಕೇಳಿರಿ, ಮಹಾಪರಾಕ್ರಮಿಯಾದ ಬರ್ಬರೀಕನು ಆತ್ಮಜ್ಞಾನಾದ ಶ್ರೀಕೃಷ್ಣನಿಂದ ವಧಿಸಲ್ಪಟ್ಟಿರುವುದಕ್ಕೆ ಕಾರಣವನ್ನು ನಾನು ತಿಳಿಸುತ್ತೇನೆ. ಹಿಂದೆ ಮೇರು ಪರ್ವತದ ಶಿಖರ ಪ್ರದೇಶದಲ್ಲಿ ಸೇರಿದ್ದ ದೇವತೆಗಳನ್ನು ರಾಕ್ಷಸರ ಭಾರದಿಂದ ಬಸವಳಿದಿದ್ದ ಭೂದೇವಿಯು ನನ್ನ ಭಾರವನ್ನು ದಯಮಾಡಿ ಕಡಿಮೆ ಮಾಡಿ ಹೀಗೆಂದು ಬೇಡಿಕೊಂಡಳು. ಆಗ ಬ್ರಹ್ಮನು ವಿಷ್ಣುವಿಗೆ, ಜಗನ್ನಾಥನೇ, ಭೂಭಾರವನ್ನು ಹಗುರ ಮಾಡು, ದೇವತೆಗಳೆಲ್ಲರೂ ನಿನಗೆ ಸಹಾಯಕರಾಗಿ ಅವತರಿಸುವರು ಹೀಗೆಂದು ಬಿನ್ನವಿಸಿದನು. ಮಹಾವಿಷ್ಣುವು ಅವರ ಪ್ರಾರ್ಥನೆಯಂತೆ ಹಾಗೆ ಆಗಲೆಂದು ಒಪ್ಪಿಕೊಂಡನು. ಅಷ್ಟರಲ್ಲಿ 84 ಕೋಟಿ ಯಕ್ಷರಿಗೆ ಅಧಿಪತಿಯಾದ ಸೂರ್ಯವರ್ಚ ಎಂಬ ಯಕ್ಷರಾಜನು ಸಭಾ ಮಧ್ಯದಲ್ಲಿ ತನ್ನ ತೋಳುಗಳನ್ನೆತ್ತಿ, ಮನುಷ್ಯ ಲೋಕದಲ್ಲಿ ನೀವೇತಕ್ಕೆ ಜನ್ಮವೆತ್ತಬೇಕು? ಅವರೆಲ್ಲರನ್ನು ಸಂಹರಿಸಲು ಶಕ್ತನಾದ ನಾನಿರುವಾಗ ನೀವೆಲ್ಲರೂ ವಿಷ್ಣು ಸಹಿತರಾಗಿ ಸ್ವರ್ಗಲೋಕದಲ್ಲಿ ಸುಖವಾಗಿ ವಿಹರಿಸುತ್ತೀರಿ. ನಾನೊಬ್ಬನೇ ಅವತಾರವೆತ್ತಿ ಭೂಮಿಗೆ ಭಾರವಾಗಿರುವವರನ್ನೆಲ್ಲ ಒಂದು ಕಡೆಯಿಂದ ಕೊಲ್ಲುತ್ತೇನೆ. ನಿಮಗೇನಾದರೂ ನಿಮ್ಮ ಧರ್ಮವನ್ನು ನಡೆಸಬೇಕೆಂಬ ಪ್ರತಿಜ್ಞೆ ಇದ್ದಲ್ಲಿ ಮಾತ್ರ ಜನ್ಮವೆತ್ತಬಹುದು ಹೀಗೆಂದು ಹೇಳಿದನು. ಸೂರ್ಯವರ್ಚನು ಹೀಗೆ ಹೇಳಲು ಕೋಪಗೊಂಡ ಬ್ರಹ್ಮನು, ಅವಿವೇಕಿಯೇ, ಸಮಸ್ತ ದೇವತೆಗಳಿಗೂ ಸಹಿಸಲು ಅಸಾಧ್ಯವಾದ ಭೂಮಿಯ ಮಹಾಭಾರವನ್ನು ನೀನೊಬ್ಬನೇ ಕಳೆಯುವೆ ಎಂದು ಜಂಭ ಕೊಚ್ಚಿಕೊಳ್ಳುವೆಯಾ? ನಿನ್ನ ಈ ಅಹಂಕಾರದ ವರ್ತನೆಯು ಶಪಿಸಲು ಯೋಗ್ಯವಾಗಿದೆ. ದೇಶ, ಕಾಲ, ವರ್ತಮಾನಗಳನ್ನು, ಸ್ವಬಲ ಪರಬಲಗಳನ್ನು ವಿಚಾರ ಮಾಡದೆ ಪ್ರಭುವಿನ ಎದುರು ಮಾತನಾಡುವವನು ಶಿಕ್ಷಾರ್ಹನಾಗುತ್ತಾನೆ. ಭೂಭಾರ ಹರಣಕ್ಕಾಗಿ ಮಹಾಯುದ್ಧವು ಪ್ರಾರಂಭವಾದಾಗ ನೀನು ಶ್ರೀಕೃಷ್ಣನ ಕೈಯಿಂದಲೇ ಮೃತ್ಯುವಶನಾಗು ಹೀಗೆಂದು ಶಾಪವಿತ್ತನು. ಬ್ರಹ್ಮನಿಂದ ಶಪಿಸಲ್ಪಟ್ಟ ಸೂರ್ಯವರ್ಚನು ಮಹಾವಿಷ್ಣುವನು, ದೇವದೇವನೇ, ನನಗೆ ಈ ರೀತಿ ಮರಣ ಸಂಭವಿಸುವುದಾದರೆ ನಿನ್ನಲ್ಲಿ ಆ ಜನ್ಮ ಪರ್ಯಂತವಾಗಿ ಸಕಲಾರ್ಥಗಳನ್ನು ಸಾಧಿಸಿಕೊಳ್ಳುವಂತಹ ಸದ್ಬುದ್ಧಿ ಇರುವಂತೆ ನನ್ನನ್ನು ದಯಮಾಡಿ ಅನುಗ್ರಹಿಸು ಎಂದು ಪ್ರಾರ್ಥಿಸುತ್ತೇನೆ ಹೀಗೆಂದು ಬೇಡಿಕೊಂಡನು. ಮಹಾವಿಷ್ಣುವು ಹಾಗೇ ಆಗಲೆಂದು ಹೇಳಿ, ನಿನ್ನ ತಲೆಯನ್ನು ದೇವಿಯರು ಪೂಜಿಸುವರು, ಅವರಿಂದಲೂ ನೀನು ಪೂಜ್ಯನಾಗುವೆ ಹೀಗೆಂದು ಅಭಯವಿತ್ತನು. ಹೀಗೆ ಹೇಳಿದ ವಿಷ್ಣುವು ಸಕಲ ದೇವತೆಗಳೊಡನೆ ಭೂಲೋಕದಲ್ಲಿ ಅವತರಿಸಿದನು. ಮಹಾವಿಷ್ಣುವೇ ಶ್ರೀಕೃಷ್ಣನು, ನೀವುಗಳೇ ದೇವತೆಗಳು. ಘಟೋತ್ಕಚನ ಪುತ್ರನಾದ ಬರ್ಬರೀಕನೇ ಸೂರ್ಯವರ್ಚನೆಂಬ ಯಕ್ಷರಾಜನು. ಬ್ರಹ್ಮದೇವನು ಕೊಟ್ಟ ಶಾಪವನ್ನು ಸ್ಮರಿಸಿಕೊಂಡ ಶ್ರೀಕೃಷ್ಣನಿಂದ ಇವನು ವಧಿಸಲ್ಪಟ್ಟನು. ಶ್ರೀಕೃಷ್ಣನು, ರಾಜರುಗಳೇ, ಚಂಡಿಕಾದೇವಿಯು ಈಗ ಹೇಳಿದ ಮಾತುಗಳು ಸತ್ಯವಾಗಿವೆ, ಸಂಶಯಕ್ಕೆ ಅವಕಾಶವಿಲ್ಲ. ಈಗ ನಾನು ಬರ್ಬರೀಕನನ್ನು ಸಂಹರಿಸದೆ ಬಿಟ್ಟಿದ್ದರೆ ಬ್ರಹ್ಮದೇವರ ಮಾತು ಮಿಥ್ಯವಾದವಾಗುತ್ತಿತ್ತು. ಅದನ್ನು ಜ್ಞಾಪಿಸಿಕೊಂಡೇ ಇವನನ್ನು ನಾನು ಕೊಂದೆನು. ದೇವಸಭೆಯಲ್ಲಿ ಈ ಮೊದಲು ಇವನಿಗೆ ಕೊಟ್ಟಿದ್ದ ವರದಂತೆ ಗುಪ್ತ ಕ್ಷೇತ್ರದಲ್ಲಿ ನನ್ನ ಆಜ್ಞಾನುಸಾರವೇ ಇವನು ದೇವ್ಯಾರಾಧನ ತತ್ಪರನಾಗಿ ನಿಯಮಿಸಲ್ಪಟ್ಟಿದ್ದನು ಹೀಗೆಂದು ಹೇಳಿದನು. ನಂತರ ಚಂಡಿಕಾದೇವಿಯು ಬರ್ಬರೀಕನ ಶಿರಸ್ಸನ್ನು ಎತ್ತಿಕೊಂಡು ಅಮೃತ ಸಿಂಚನ ಮಾಡಿ ಬದುಕಿಸಿ ಜರಾಮರಣ ರಹಿತವಾದವನನ್ನಾಗಿ ಮಾಡಿದಳು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸರ್ವರಿಗೂ ಒಳಿತಾಗಲಿ. ಜೈ ಶ್ರೀರಾಮ್.